ತುಂಬ ಇಷ್ಟಪಟ್ಟರು. ಅದು ನಮ್ಮ 4 ಸಲ ಬಸ್ರಿ ಆಗಿದೆ. ಇದು ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೊ ಇವತ್ತು ಶನಿವಾರ ಬಂದಾಯಿತು. ಸೊ ನಾನು ನಿಮ್ಮ ಎದುರುಗಡೆ ಹೊಸ ರೆಸಿಪಿ ತಗೊಂಡು ಕೂಡ ಬಂದಾಯಿತು. ಸೊ ಲಾಸ್ಟ್ ವೀಕ್ ನಾನು ಚಿಕನ್ ಗೀ ರೋಸ್ಟ್ ಮಾಡಿದ್ದೆ, ಚೆನ್ನಾಗಾಗಿತ್ತು. ಮನೇಲಿ ಕೂಡ ತಿಂದು ತುಂಬ ಇಷ್ಟಪಟ್ಟರು. ಅದು ನಮ್ಮ ಅಕ್ಕನ ಮಗಳು ಸಾನು ಅಂತ, ಹಾಲಿಡೇಸಿಗೆ ಎಕ್ಸಾಮ್ ಆಯಿತು, ಹಾಗಾಗಿ ಬಂದಿದ್ದಾರೆ ಮನೆಗೆಲ್ಲ. ಸೊ ನಾವು ಸ್ವೀಟ್ ಮಾಡಬೇಕು ಅಂದಾಗ ನಮಗೆ ಯೂಶ್ವಲ್ ನೆನಪಾಗೋದು ಪಾಯಸ, ಕೇಸರಿ ಬಾತು, ಜಾಮೂನು. ಬಟ್ ನಾನಿವತ್ತು ನಿಮಗೆ ಹೊಸದೊಂದು ತೋರಿಸ್ತಾ ಇದ್ದೀನಿ. ಹೊಸದಲ್ಲ, ಬೆಂಗಳೂರೆಲ್ಲ ಕಾಮನ್ ಆಗಿ ಮಾಡ್ತಾರೆ, ಬಟ್ ಊರ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಇದನ್ನು ಮಾಡೋದು. ಶಾಹಿ ತುಕ್ಕಡ ಅಂತ. ಬಟ್ ಮ್ಯಾಂಗೋ ಸೀಸನ್ ಇದು, ಹಾಗಾಗಿ ನಾನು ಇವತ್ತು ಶಾಹಿ ತುಕ್ಕಡನ ಮ್ಯಾಂಗೋ ಜೊತೆ ಮಾಡ್ತಾ ಇದ್ದೀನಿ. ಮ್ಯಾಂಗೋನ ಮಿಕ್ಸ್ ಮಾಡಿ ನೋಡೋಣ ಹೇಗಾಗುತ್ತೆ ಅಂತ. ಮತ್ತೆ ಯಾಕೆ ವೆಯ್ಟ್ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಸೊ ಈಗ ನಾವು ಇದನ್ನು ರೆಡಿ ಮಾಡೋಕ್ಕೆ ಏನೇನು ಬೇಕು ಐಟಮ್ಸ್ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸೊ ನಾನು ಇಲ್ಲಿ ಸ್ವಲ್ಪ ಮಿಲ್ಕ್ ಬ್ರೆಡ್ ತೊಗೊಂಡಿದ್ದೀನಿ. ನೀವು ಬ್ರೌನ್ ಬ್ರೆಡ್ ಕೂಡ ತೊಗೋಬೋದು, ನಿಮ್ಮ ಆಪ್ಷನ್ನು. ಅದಾದಮೇಲೆ ನಾನು 1 ಕಪ್ ಹಾಲು ತೊಗೊಂಡಿದ್ದೀನಿ, ಒಂದು ಫ್ರೆಶ್ ಮ್ಯಾಂಗೋ ತೊಗೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಏಲಕ್ಕಿ ಪೌಡರು, ಪಿಸ್ತಾ ಬಾದಾಮು ಲಾಸ್ಟಿಗೆ ಗಾರ್ನಿಷ್ ಮಾಡೋಕ್ಕೆ, ಮತ್ತು ಇಲ್ಲಿ ಸ್ವಲ್ಪ ಕಸ್ಟರ್ಡ್ ಪೌಡರು 1 ಸ್ಪೂನು. ನೀವು ಮಿಲ್ಕ್ ಪೌಡರ್ ಕೂಡ ತೊಗೋಬೋದು. ಮತ್ತು 1/2 ಕಪ್ ಶುಗರು ನಿಮಗೆ ಸಕ್ಕರೆ ಪಾಕ ಮಾಡ್ಕೊಳ್ಳೋಕ್ಕೆ, ಮತ್ತು ಒಂದು 2 ರಿಂದ 3 ಸ್ಪೂನ್ ಶುಗರು ನಿಮಗೆ ಮಲಾಯಿ ಮಾಡ್ಕೊಳ್ಳೋಕ್ಕೆ. ಇಷ್ಟು ಐಟಮ್ ರೆಡಿ ಮಾಡ್ಕೊಳ್ಳೋಕೆ ಬೇಕು. ಈಗ ಫಸ್ಟ್ ನಾವು ಮಲಾಯಿ ರೆಡಿ ಮಾಡ್ಕೊಳ್ಳೋಣ. ಮಲಾಯಿ ಹೇಗೆ ರೆಡಿ ಮಾಡೋದಂತ ನೋಡೋಣ ಬನ್ನಿ. ಸೊ ಫಸ್ಟ್ ನಾವು ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈಗ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ತವಾ ಸ್ವಲ್ಪ ಬಿಸಿ ಆದಮೇಲೆ 1 ಕಪ್ ಹಾಲನ್ನ ಹಾಕೊಳ್ತಾ ಇದ್ದಾನೆ. ಸೊ ಹಾಲು ಸ್ವಲ್ಪ ಬಿಸಿ ಆದಮೇಲೆ ಆ ಬಿಸಿ ಹಾಲನ್ನ ಸ್ವಲ್ಪ ತೆಗೆದು ಕಸ್ಟರ್ಡ್ ಪೌಡರ್ ಜೊತೆ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಅದನ್ನು ವಾಪಸ್ ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕು. ಈ 1 ಕಪ್ ಹಾಲು ಏನು ಹಾಕಿದ್ದೀವಿ ಇದು ಒಂದು 1/4% ಕಮ್ಮಿ ಆಗಬೇಕು. ಸ್ವಲ್ಪ ಹಾಲು ದಪ್ಪ ಆಗೋ ತನಕ ನಾವು ಸಾಲ್ಟ್ ಮಾಡ್ಕೊತ ಇರಬೇಕು. ಸೊ ಹಾಲು ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು 3 ಸ್ಪೂನ್ ಏನು ಶುಗರ್ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕಿ ಸ್ಲೋ ಆಗಿ ನಾನು ಹೀಗೆ ಮಿಕ್ಸ್ ಮಾಡ್ಕೊಳ್ತೀನಿ. ಈ ಶುಗರ್ ಹಾಕಿದ್ಮೇಲೆ ಇದನ್ನು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಸೈಡಲ್ಲೆಲ್ಲ ಅದು ಹಿಡ್ಕೊಬಿಡುತ್ತೆ. ಹಾಗಾಗಿ ಅವಾಗವಾಗ ಸ್ಕ್ರೇಪ್ ಮಾಡ್ತಾನೆ ಇರಿ. ಸೊ ಈಗ ಆಲ್ಮೋಸ್ಟ್ ಹಾಲು ಕುದೀತಾ ಇದೆ. ಈ ಹಾಲು ಕುದಿಬೇಕಾದ್ರೆ ಫ್ಲೇಮ್ನ ಲೋ ಮಾಡಿಕೊಂಡು ಕಸ್ಟರ್ಡ್ ಪೌಡರ್ನ ಹಾಕೋಬೇಕು. ಕಸ್ಟರ್ಡ್ ಪೌಡರ್ ನಾನು ಸ್ವಲ್ಪ ಬಿಸಿ ಹಾಲು ಆಲ್ರೆಡಿ ತೆಗೆದು ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಹಾಕ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಹಾಲು ಲೋ ಫ್ಲೇಮಲ್ಲಿ ಕುದೀತಾ ಇರಬೇಕು. ಹೈ ಫ್ಲೇಮಲ್ಲಿ ಹಾಕೊಂಡ್ರೆ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಹೀಗೆ ಮಾಡಿ ಹಾಕೊಂಡು ಇದನ್ನು ಮತ್ತೆ ಸ್ಟಿರ್ ಮಾಡಿ. ಓಕೆ, ಈಗ ಮನೆ ಆಲ್ಮೋಸ್ಟ್ ರೆಡಿ ಆಯಿತು. ಸೈಡೆಲ್ಲ ಈಗ ಸ್ಕ್ರೇಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀವಿ. ಏಲಕ್ಕಿ ಪೌಡರ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಮಲೈ ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಒಂದು ಲಾಸ್ಟ್ 1 ನಿಮಿಷ ಇರಬೇಕಾದ್ರೆ ನಾವು ಮ್ಯಾಂಗೋ ಏನು ಇಟ್ಕೊಂಡಿದ್ವಿ ಅದನ್ನ ಸ್ವಲ್ಪ ಪಲ್ಪ್ ತರ ಮಾಡ್ಕೊಂಡು ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕೊಂಡು ಒಂದ್ಸಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಡು ತಿರ್ಸ್ಕೊಳ್ಳೋಣ. ಇದನ್ನ 1 ನಿಮಿಷ ಮಾಡಿದ್ರೆ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ಮಿಕ್ಸ್ ಆಗಕ್ಕೆ ಮಾತ್ರ ಆ ಫ್ಲೇವರ್ ಸಿಗುತ್ತೆ. ಇದನ್ನ ಈಗ ಮಾಡ್ಕೊಂಡ್ರೆ ಚೆನ್ನಾಗಿ ಬ್ಲೆಂಡ್ ಆಗಲಿ. ಸೊ 1 ನಿಮಿಷ ಆಯಿತು. ಇದು ಚೆನ್ನಾಗಿ ಬ್ಲೆಂಡ್ ಕೂಡ ಆಗಿದೆ. ಈಗ ನಾನು ಇದನ್ನ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ಸೈಡ್ ಇಟ್ಕೊತೀನಿ. ನೋಡಿ, ಈ ತರ ಕನ್ಸಿಸ್ಟೆನ್ಸಿ ಬಂದ್ರೆ ಸಾಕು. ಚೆನ್ನಾಗಿ ಬಂದಿದೆ ಇದೀಗ. ಈಗ ನಾವು ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಮಲೈ ರೆಡಿ ಆದ್ಮೇಲೆ ಮಲೈನ ಒಂದು ಬೇರೆ ಪಾತ್ರೆಯಲ್ಲಿ ಹೀಗೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನೀವು ಮಾಡಿರೋ ಪಾತ್ರೆಯಲ್ಲಿ ಮಲೈನ ಹಾಗೆ ಇಟ್ಟರೆ ಪಾತ್ರೆ ಬಿಸಿ ಇರೋದ್ರಿಂದ ಮಲೈ ಗಟ್ಟಿಯಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಇದನ್ನ ಬೇರೆ ಪಾತ್ರೆಗೆ ಹಾಕೊಳ್ಳಿ. ಈಗ ಮಲೈ ರೆಡಿ ಆಗಿರೋದ್ರಿಂದ ನಾನೀಗ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಈಗ ಸಕ್ಕರೆ ಪಾಕ ನಾವು ರೆಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಕೆ ಒಂದು ಪಾತ್ರೆ ತಗೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 1/2 ಕಪ್ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1 ಕಪ್
ನೀರು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಕೊಂಡು ಹೀಗೆ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾ ಇರೋಣ. ಸೊ ಈಗ ಸಕ್ಕರೆ ಪಾಕ ರೆಡಿ ಆಗಿದೆ. ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಮಲೈ ಕೂಡ ರೆಡಿ ಆಗಿದೆ, ಸಕ್ಕರೆ ಪಾಕ ಕೂಡ ರೆಡಿ ಆಗಿದೆ. ಈಗ ನಾವು ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಇದು ನಮ್ಮನೆ ಬೆಕ್ಕು ಬಿಲ್ಲಿ ಅಂತ. ನಾನು ನಿಮಗೆ ಲಾಸ್ಟ್ ವೀಕ್ ಚಿಂಟುನ ತೋರಿಸಿದ್ದೆ. ಅದು ಇದದೇ ಮಗು. ಇಲ್ಲಿ ತನಕ 4 ಸಲ ಬಸ್ರಿ ಆಗಿದೆ. ಇದು 4ನೇ ಸಲ ಬಸ್ರಿ ಈ ಸಲ ಆಗಿದೆ. ಅದು ಒಂದು 5 ರಿಂದ 6 ಮರಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ ಯಾವಾಗ ಮರಿ ಹಾಕತ್ತೆ ಅಂತ ಗೊತ್ತಿಲ್ಲ. ಬಟ್ ಏನು ಸ್ಪೆಷಾಲಿಟಿ ಅಂದರೆ ಇದು ಪ್ರತಿ ಸಲನೂ ನಮ್ಮ ಮನೇಲಿ ಏನಾದರೂ ಪ್ರೋಗ್ರಾಮ್ ಇರಬೇಕಾದ್ರೆ ಅದೇ ದಿನ ಇದು ಮರಿ ಹಾಕುತ್ತೆ. ಒಂದ್ಸಲ ಗೃಹ ಪ್ರವೇಶ ಆಯಿತು, ಆ ದಿನ ಮರಿ ಹಾಕ್ತು. ನೆಕ್ಸ್ಟ್ ಮದುವೆ ಇತ್ತು, ಆ ದಿನ ಮರಿ ಹಾಕ್ತು. ಸೊ ಏನಾದರೂ ಒಂದು ಪೂಜೆ ಕಾರ್ಯಕ್ರಮ, ಒಳ್ಳೆ ಶುಭ ಕಾರ್ಯಕ್ರಮ ಇರಬೇಕಾದ್ರೆ ಇದು ಮರಿ ಹಾಕುತ್ತೆ. ಅದೊಂದು ವಿಶೇಷತೆ ಈ ಬೆಕ್ಕಿದು. ಈ ಸಲ ಯಾವಾಗ ಮರಿ ಹಾಕುತ್ತೆ, ಏನು ಪ್ರೋಗ್ರಾಮ್ ಇದೆ ಅಂತ ನಾನು ನೆಕ್ಸ್ಟ್ ಟೈಮ್ ಪ್ರೋಗ್ರಾಮ್ ಆದಮೇಲೆ ಮರಿ ಹಾಕಿದ್ಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಗೈಸ್. ಈಗ ಬ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಸೈಡಲ್ಲಿ ಇದನ್ನೆಲ್ಲ ಈಗ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆ, ಈಗ ಮಲೈ ಮತ್ತು ಸಕ್ಕರೆ ಪಾಕ ರೆಡಿ ಆದ್ಮೇಲೆ ನಾವೀಗ ಬ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ಬ್ರೆಡ್ ಕಟ್ ಮಾಡಾಗಿದೆ. ಸೊ ಈಗ ಒಂದು ತವಾದಲ್ಲಿ ನಾನೀಗ ತುಪ್ಪ ಹಾಕ್ತಾ ಇದ್ದೀನಿ. ಈಗ ಬ್ರೆಡ್ ಪೀಸಸ್ನ ಇಟ್ಕೊಳ್ತಾ ಇದ್ದೀನಿ. ಈಗ ಬ್ರೆಡ್ ಪೀಸ್ ಈಗ ಫ್ರೈ ಆಗಿದೆ ನೋಡಿ ಚೆನ್ನಾಗಿ. ನಾವೀಗ ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಪ್ಲೇಟಿಂಗ್ಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ರೆಡಿ ಆಗಿರೋ ಬ್ರೆಡ್ ಪೀಸ್ನ ನಾವು ಹೀಗೆ ಸಕ್ಕರೆ ಪಾಕದಲ್ಲಿ ಈಗ ಡಿಪ್ ಮಾಡಿ ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಇದನ್ನು ನೀವು ಡಿಪ್ ಮಾಡಿ ಇಟ್ಕೋಬೇಡಿ. ಯಾಕೆಂದ್ರೆ ಏನಾಗುತ್ತೆ ಅಂದರೆ ಬ್ರೆಡ್ ತುಂಬ ಮೆತ್ತಗೆ ಆಗಿಬಿಡುತ್ತೆ. ತುಂಬ ಮೆತ್ತಗೆ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಆಮೇಲೆ ಅದು ತುಂಬ ಸಾಫ್ಟಾಗಿ ನಿಮಗೆ ತಿನ್ನಕ್ಕೆ ಚೆನ್ನಾಗಾಗಲ್ಲ. ಸೊ ಈಗ ಪ್ಲೇಟಿಂಗ್ ಮಾಡೋಣ. ನಮ್ಮ ಮ್ಯಾಂಗೋ ಶಾಹಿ ತುಕ್ಕಡ ರೆಡಿ ಆಗಿದೆ ನೋಡಿ. ಯಮ್ಮ ಕಾಣಿಸ್ತಾ ಇದೆ ಗಾರ್ನಿಶ್ ಎಲ್ಲ ಮಾಡಾದ್ಮೇಲೆ. ನೋಡೋಣ ಈಗ ಒಂದ್ಸಲ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ನೋಡೋಣ. ಸೊ ಈಗ ಟೇಸ್ಟ್ ಮಾಡೋ ಟೈಮ್ ಈಗ. ಎಷ್ಟೋ ದಿನ ಆಗಿರ್ತಿದ್ದೆ ನಾನು ಶಾಹಿ ತುಕ್ಕಡ. ಫಸ್ಟ್ ಇದು ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಸಕ್ಕತ್ತಾಗಿದೆ ಮಾತ್ರ. ಆ ಮ್ಯಾಂಗೋ ಆ್ಯಡ್ ಮಾಡಿದಂತೂ ಎಕ್ಸ್ಟ್ರಾ ಫ್ಲೇವರ್ ಅಂತೂ. ಒಂದು ನಿಮಿಷ ಇನ್ನೊಂದು ಸ್ಪೂನ್ ತಿನ್ಬಿಡ್ತೀನಿ. ಆಗಿದೆ, ಸೂಪರ್ ಆಗಿದೆ ಮಾತ್ರ. ಇದನ್ನ ಮಸ್ಟಾಗಿ ಟ್ರೈ ಮಾಡಲೇಬೇಕು ಮನೆಯಲ್ಲಿ. ಟ್ರೈ ಮಾಡಾದ್ಮೇಲೆ ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ. ನನಗೆ ಇದನ್ನ ತಂಗಿಗೆ, ಅಮ್ಮಂಗೆಲ್ಲ, ಪಪ್ಪಂಗೆಲ್ಲ ಕೊಟ್ಬಿಟ್ಟು ಒಂದ್ಸಲ ಅವ್ರ ಹತ್ರ ಒಂದು ಬೇಷ ತಗೋಬಿಡ್ತೀನಿ. ಬೈ ಬೈ ಗೈಸ್. ನಾಳೆ ಸಂಡೇ, ಸೊ ನಾಳೆ ಒಂದು ನಾನ್ ವೆಜ್ ರೆಸಿಪಿ ಜೊತೆ ಬರ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಸ್ಪೆಷಲ್ ಆಗಿ ಯಾವುದಾದ್ರು ರೀಲ್ಸಲ್ಲಿ ನೋಡಿದೇನಾದರೂ ಟ್ರೈ ಮಾಡಬೇಕು ಅಂದರೆ ನನಗೆ ಹೇಳಿ. ನಾನು ಅದನ್ನು ಟ್ರೈ ಮಾಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು ಗೈಸ್. ಸಿ ಯು.